ಶಿಕ್ಷಣದಿಂದ ಎಲ್ಲವೂ ಸಾಧ್ಯ. ಮೊದಲು ಉಳ್ಳವರು ಮಾತ್ರ ಡಾಕ್ಟರ್, ಎಂಜಿನಿಯರ್ ಆಗ್ತಿದ್ರು. ಈಗ ಸಾಮಾನ್ಯ ಜನರು ಕೂಡ ಉನ್ನತ ಹುದ್ದೆಯನ್ನ ಏರ್ತಿದ್ದಾರೆ. ಮಗು ಎಣಿಸಿದ ಶಿಕ್ಷಣ ಪಡೆಯಬೇಕು. ಮೂಲಭೂತ ಸೌಲಭ್ಯಕ್ಕೆ ತೊಂದರೆ ಆಗೋದಿಲ್ಲ ಎಂದು ಸಚಿವ ಮಂಕಾಳ ವೈದ್ಯ ಹೇಳಿದರು. ಹೊನ್ನಾವರ ತಾಲೂಕಿನ ಯಲ್ಲಕೊಟ್ಟಿಗೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವವನ್ನು ಶನಿವಾರ ಉದ್ಘಾಟಿಸಿ ಸಚಿವ ಮಂಕಾಳ ವೈದ್ಯ ಮಾತನಾಡಿದರು. ಯಾವುದೇ ಕಾರಣಕ್ಕೆ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಆಗೋದಿಲ್ಲ. ವಿಶೇಷವಾಗಿ ಶಿಕ್ಷಣಕ್ಕೆ ಯಾವುದೇ ಕಾರಣಕ್ಕೆ ತೊಂದರೆ ಆಗೋದಿಲ್ಲ. ಎಣಿಸಿದ ಶಿಕ್ಷಣವನ್ನ ಕೊಡಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಮೊದಲೇ ಹಾಗಿಲ್ಲಾಗಿತ್ತು. ಉಳ್ಳವರು ಮಾತ್ರ ಇಂಜಿನಿಯರು, ಡಾಕ್ಟರು, IAS, IPS ಅಧಿಕಾರಿಗಳಾಗ್ತಿದ್ರು. ಈಗ ಹಾಗಲ್ಲ. ಈಗ ಯಾರು ಬೇಕಾದ್ರೂ ಯಾವ್ದು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಏನು ಮಾನದಂಡ ಇಲ್ಲ. ಹಣನೂ ಬೇಕು ಅನ್ನಲಿಲ್ಲ, ಬುದ್ಧಿವಂತಿಕೆ ಬೇಕು. ಈ ತರ ಶಾಲೆ ಮೇಲೆ ಕಾಳಜಿ ಇರುವಂತ ಜನರು ಬೇಕು. ಬರೀ ನಮ್ಮ ಮಕ್ಕಳೇನು ಇಲ್ಲಿ ಹೋಗೋದಿಲ್ಲ, ನಾವೇ ಯಾಕೆ ಮಾಡಬೇಕು, ಅದು ಇರಬಾರದು. ನಾಳೆ ಊರಿನ ಆಸ್ತಿ ಆಗಿರೋ ಶಾಲೆ ಅಂದ್ರೆ ನಿಮ್ಮ ಆಸ್ತಿ. ಇದು ಬಹಳ ಮುಖ್ಯವಾದ ಆಸ್ತಿ ಇದು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲತಾ ನಾಯಕ್ ಮಾತನಾಡಿ, ಶಾಲೆಯು ದೇವಾಲಯವಿದ್ದಂತೆ. ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದವರು ಜೀವನ ಶಿಕ್ಷಣವನ್ನ ಉತ್ತಮವಾಗಿ ಕಲಿತಿರ್ತಾರೆ. ಎಲ್ಲಾ ಮಕ್ಕಳನ್ನ ಗಮನಕ್ಕೆ ತೆಗೆದುಕೊಂಡು ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೇನೆ, ಇಲ್ಲಿಯ ಹಳೆಯ ಈಗ ಶಾಲೆ ಪ್ರಾರಂಭ ಆದಾಗಿನಿಂದ ಎಷ್ಟು ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ಇಲ್ಲಿ ಸನ್ಮಾನ ಆಗಿದೆ. ಅಂದ್ರೆ ಎಲ್ಲ ಶಿಕ್ಷಕರು ಕೂಡ ಇಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಊರವರ ಒಂದು ಸಹಕಾರ, ಅವರೊಂದಿಗೆ ಒಂದು ಸಮನ್ವಯತೆಯಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಂದು ಗೊತ್ತಾಗ್ತದೆ. ರಾಜಕಾರಣಿಗಳ ಖಾಸಗಿ ಶಾಲೆ ಮುಚ್ಚುವ ತನಕ ಸರ್ಕಾರಿ ಶಾಲೆ ಉದ್ಧಾರ ಆಗೋದಿಲ್ಲವೆಂದು ಉತ್ತರ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದುಗಾಂವ್ಕರ್ ಹೇಳಿದರು. ಹಳ್ಳಿಯಿಂದ ದಿಲ್ಲಿಯವರೆಗೆ, ನರ್ಸರಿಯಿಂದ ಮೆಡಿಕಲ್, ಎಂಜಿನಿಯರ್ ಕಾಲೇಜಿನ ತನಕ ಈ ದೇಶ ಮತ್ತು ರಾಜ್ಯವನ್ನ ಆಳುವ ರಾಜಕಾರಣಿಗಳ ಖಾಸಗಿ ಶಾಲಾ ಕಾಲೇಜುಗಳಿವೆ. ಅವರ ಶಾಲೆ ಮುಚ್ಚುವ ತನಕ ಸರ್ಕಾರಿ ಶಾಲೆ ಉದ್ಧಾರ ಆಗೋದಿಲ್ಲ. ಇಂಥವರಿಂದ ಸರ್ಕಾರಿ ಶಾಲೆಗಳು ಉದ್ಧಾರವಾಗುವ ಕಾನೂನು ರೂಪಿಸಲು ಸಾಧ್ಯವಿದೆಯೇ? ಸರ್ಕಾರಿ ಶಾಲೆ ಉದ್ಧಾರ ಮಾಡ್ತೇನೆ ಎಂದು ಅವರು ಕೇವಲ ಕಾಟಾಚಾರಕ್ಕೆ ಹೇಳ್ತಾರೆ ಎಂದು ಹೇಳಿದ್ರು. ನಿಷ್ಫಲ ಮಾಡ್ತಾ ಇದೆ. ಸರ್ಕಾರಕ್ಕೆ ಆ ಯೋಜನೆಗಳೇ ಇಲ್ಲ. ಬಡವರು ಉದ್ಧಾರ ಆಗಬೇಕನ್ನೋದು ದೇವರೇ ಇಲ್ಲ. ಇದು ಮಾತ್ರ ಓಪನ್ ಆಗಿ ಹೇಳ್ತೀನಿ. ಇದು ನಾನು ನೋಡಿದ್ದು. ಇದು ಮೊದಲೆಲ್ಲ ಇಲ್ಲ ಇವೆಲ್ಲ. ಈಗ ಶುರು ಮಾಡ್ಕೊಂಡಿದ್ರೆ ಇವೆಲ್ಲ ಶಾಲೆ ಕಾಟಾಚಾರಕ್ಕೆ ಒಂದು ಶಾಲೆ ಮಾಡ್ತಾರೆ, ಅಲ್ಲಿ ಒಂದು ಕಟ್ಟಡ ನಡೀತದೆ, ಅದೊಂದು ವರ್ಕ್ ನಡೀತದೆ, ಅದೊಂದು ಲಾಭ ಆಗ್ತದೆ. ಇದೇ ಯೋಜನೆ ಇದು. ಈ ಯೋಜನೆಯಿಂದ ಏನಾಗಿದೆ ಕೇಳಿದ್ರೆ ದೇವರಾಣೆ ಹೇಳ್ತೀನಿ, ಸರ್ಕಾರಿ ಶಾಲೆ ಅವನತಿ. ಸರ್ಕಾರಿ ಶಾಲೆ ಟೀಚರ್ಸ್ ಕಲೋರು ಯಾರು ಹೆಡ್ ಅಲ್ಲ, ಖಾಸಗಿ ಶಾಲೆಯಲ್ಲಿ ಕಲ್ಸೋಕ್ಕಿಂತ ಬಹಳ ಉತ್ತಮ ಇದ್ದಾರೆ. ಇವತ್ತಿನ GPT ಶಿಕ್ಷಕರಲ್ಲಿ ನೋಡಿದ್ರೆ ಸರ್ ರ್ಯಾಂಕ್ ಸ್ಟೂಡೆಂಟ್ಸ್ ಅವರೆಲ್ಲ. ಖಾಸಗಿ ಸ್ಕೂಲಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಇಲ್ಲ. ಎಲ್ಲಿವರೆಗೆ ಅವ್ರ ಶಾಲೆ ಉಳಿತದೆ ಅಲ್ಲಿವರೆಗೆ ಸರ್ಕಾರಿ ಶಾಲೆ ಯಾವ ಕಾರಣಕ್ಕೂ ಉದ್ಧಾರ ಆಗುದಿಲ್ಲ. ಯಾಕೆ ಕೇಳಿದ್ರೆ ಯೋಜನೆಯನ್ನ ತರುವವರು ಅವರಲ್ಲ ಸರ್, ನಾವು ತರುವವರ ಯೋಜನೆಯನ್ನ. ಸರ್ಕಾರದಲ್ಲಿ ಏನು ಕೇಳಿದ್ರೆ ಎಲ್ಲರೂ ಯಾರು ಬೇಕಾದ್ರೂ ವಿಚಾರಿಸ್ತಾ ಹೋಗಿ. ನಮ್ಮ ಜಿಲ್ಲೆಯಲ್ಲಿ ಕಡಿಮೆ. ನೀವು ಮೇಲ್ಗಡೆ ಹೋದಾಗೆ ಏನು ಕೇಳಿದ್ರೆ ನರ್ಸರಿ ಸ್ಕೂಲಿಂದ ಡಿಪ್ಲೊಮೊ, ಇಂಜಿನಿಯರ್, ಮೆಡಿಕಲ್ ಕಾಲೇಜ್ ಎಲ್ಲ ಇದ್ದಿದ್ದು ಯಾರ್ದು ಕೇಳಿದ್ರೆ ಈ ದೇಶವನ್ನ, ಈ ರಾಜ್ಯವನ್ನ ಇಲ್ಲಿಂದ ಹಿಂದೆವರೆಗೆ ಆಳದಂತವ್ರದೇ ಇದೆ ಹೊರತಾಗಿ ಮತ್ತೆ ಸಾಮಾನ್ಯ ಯಾರ್ದೂ ಇಲ್ಲ. ಅವರು ಕಾನೂನು ಮಾಡ್ತಾರೆ. ಸರ್ಕಾರಿ ಶಾಲೆ ಉದ್ಧಾರ ಕಾನೂನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇವೆಲ್ಲ ಕಾಟಾಚಾರಕ್ಕೆ ಅವರು ಮಾಡೋದಿಲ್ಲ. ಕಾಟಾಚಾರಕ್ಕೆ ಯಾರು ಬೇಕಾದ್ರೂ ಹೇಳಿ, ನನ್ನ ಮುಂದೆ ನಿಂತ್ಕೊಳ್ಳಿ. ಎಷ್ಟು ಜನ ಹೇಳ್ತೀನಿ, ನೀವೇನು ಉದ್ಧಾರ ಮಾಡಿದ್ರೆ ಹೇಳ್ತೀನಿ. ಎಲ್ಲ ಕಾಟಾಚಾರ. ಸರ್ಕಾರಿ ಶಾಲೆ ಅವರಿಗೆ ಉದ್ಧಾರ ಆಗಬಾರದು. ಕ್ಷೇತ್ರ ಶಿಕ್ಷಣಾಧಿಕಾರಿ GS ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯರಾದ ಯೋಗೇಶ್ ರಾಯ್ಕರ್, ವಿನೋದ್ ನಾಯ್ಕ್, ಕ್ಯಾಂಪ್ಕೋ ಸಂಸ್ಥೆಯ ನಿರ್ದೇಶಕ ಶಂಭುಲಿಂಗ ಹೆಗಡೆ, ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ MG ನಾಯ್ಕ್, ಉದ್ಯಮಿ ಸಚಿನ್ ನಾಯ್ಕ್ ಹಾಗೂ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ನಾಯ್ಕ್ ಮಾತನಾಡಿದರು. BRC ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ, ಧರ್ಮಸ್ಥಳ ಯೋಜನಾಧಿಕಾರಿ ವಾಸಂತಿ ಅಮೀನ್, BRP VG ನಾಯ್ಕ್, CRP SM ಭಟ್, SDMC ಅಧ್ಯಕ್ಷ ಗಣೇಶ್ ನಾಯ್ಕ್, ಸ್ಥಳದಾನಿ ಹೊನ್ನರಾಜುಗೌಡ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದರು. ಸಚಿವ ಮಂಕಾಳ ವೈದ್ಯ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರು, SDMC ಅಧ್ಯಕ್ಷರು ಹಾಗೂ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಸಚಿವರು ಧ್ವಜಸ್ತಂಭದ ಮುಖ್ಯದ್ವಾರ ಉದ್ಘಾಟನೆ ಮಾಡಿದ್ರು. ಪೂರ್ಣಕುಂಭ ಸ್ವಾಗತ ಮತ್ತು ಆಕರ್ಷಕ ಮೆರವಣಿಗೆ ಮೂಲಕ ಸ್ವಾಗತ ನಡೆಯಿತು. ರಾಜ್ಯದಲ್ಲಿ 63 ಪುರಸಭೆಗಳನ್ನು ಮೇಲ್ದರ್ಜೆಗೆ ಏರಿಸಲು ಪ್ರಸ್ತಾವನೆ ಬಂದಿದ್ದು, ಸರ್ಕಾರ ಅರ್ಹತೆ ಮತ್ತು ಆದ್ಯತೆಯ ಮೇರೆಗೆ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಪೌರಾಡಳಿತ ಹಾಗೂ ಹಜ್ ಖಾತೆಯ ಸಚಿವ ರಹೀಂ ಖಾನ್ ಹೇಳಿದರು. ಶನಿವಾರ ಭಟ್ಕಳದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಮೇಲ್ದರ್ಜೆಗೇರಲು ಪ್ರಸ್ತಾವನೆ ಸಲ್ಲಿಸಿದ ಪುರಸಭೆಗಳನ್ನು ವಿವಿಧ ಕ್ಯಾಟಗರಿಗಳನ್ನಾಗಿ ವಿಂಗಡಿಸಿ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುವುದು. ಮುಂದಿನ ಬಜೆಟ್ನಲ್ಲಿ ಸರ್ಕಾರ ಕೆಲವು ಪುರಸಭೆಗಳನ್ನು ಮೇಲ್ದರ್ಜೆಗೆ ಏರಿಸುವ ಸಂಬಂಧ ನಿರ್ಣಯ ಪ್ರಕಟಿಸಲಿದೆ ಎಂದು ತಿಳಿಸಿದರು. ಟೋಟಲ್ 63
ನಮ್ಮ ಹತ್ರ ಇದು ಬಂದಿದೆ ಪ್ರಪೋಸಲ್. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವ್ರದ್ದು ಎಲ್ಲ ನೋಡಿ ಪಾಪ್ಯುಲೇಷನ್ ಅದರಲ್ಲಿ ಒಂದು ಕೆಟಗರಿ ಇದೆ 1, 2, 3, 4, 5 ಅಂತ. ಅದರಲ್ಲಿ ಸುಮಾರು ಎಷ್ಟು ಫಿಟ್ ಆಗಿದೆ, ಎಷ್ಟು ಕರೆಕ್ಟ್ ಇದೆ ಅಂತ ಆಲ್ರೆಡಿ ವೆರಿಫಿಕೇಶನ್ ನಡೆಯುತ್ತದೆ. ಮಾಡಬಹುದು ಈ ಬಜೆಟ್ನಲ್ಲಿ. ಇಂದಿರಾ ಕ್ಯಾಂಟೀನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆಯಾಗಿದ್ದು, ಅಲ್ಲಿ ಏನೇ ತಪ್ಪು ನಡೆದರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಿದೆ. ಪ್ರಸಕ್ತವಾಗಿ ಇಂದಿರಾ ಕ್ಯಾಂಟೀನ್ನಲ್ಲಿ ಅನಿರೀಕ್ಷಿತ ಭೇಟಿ, ಪರಿಶೀಲನೆಯ ಮೂಲಕ ಒಳ್ಳೆಯ ಊಟ, ಉಪಹಾರ ವ್ಯವಸ್ಥೆಯನ್ನ ಖಾತರಿಪಡಿಸಿಕೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ವ್ಯವಸ್ಥೆಯನ್ನು ಇನ್ನೂ ಉತ್ತಮಗೊಳಿಸಲು ಪ್ರಯತ್ನ ನಡೆದಿದೆ ಎಂದರು. ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ಇದು ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಇದ್ರ ಬಗ್ಗೆ ಯಾವುದೂ ಕಾಂಪ್ರಮೈಸ್ ಇಲ್ಲ. ಏನೋ ತಪ್ಪು ಮಾಡಿದ್ರು ಸೀರಿಯಸ್ ಆಕ್ಷನ್ ಆಗ್ತದೆ. ಅದರ ಸಲುವಾಗಿ ನಾನು ಎಲ್ಲಿ ಹೋದಾಗ ಇಂದಿರಾ ಕ್ಯಾಂಟೀನ್ ವಿಸಿಟ್ ಮಾಡ್ತೇನೆ. ಈವನ್ ಗೌರ್ಮೆಂಟ್ ಕಾರ್ಯಕ್ರಮ ಹೋಗಲಿ, ಪ್ರೈವೇಟ್ ಕಾರ್ಯಕ್ರಮ ಹೋಗಲಿ, ಹೋದಾಗ ಸರ್ಪ್ರೈಸ್ ವಿಸಿಟ್. ಇವತ್ತು ನಾನು ಭಟ್ಕರ್ನಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀನಿ. ಆ ಸರ್ಪ್ರೈಸ್ ವಿಸಿಟ್ ಮಾಡಿ ಎಲ್ಲ ಯಾರ್ಯಾರು ಊಟ ಮಾಡ್ತಾರೆ ಎಲ್ಲರಿಗೂ ಕೇಳಿದ್ದೀನಿ. ಇಲ್ಲಿ ಪಕ್ಕ ಹಾಸ್ಪಿಟಲ್ ಇದೆ ಅಂತ ನಿಯರ್, ಮತ್ತೆ ಇಲ್ಲಿ ಸ್ಕೂಲ್ ಇದೆ, ಕಾಲೇಜ್ ಇದೆ, ಮತ್ತೆ ಸುಮಾರು ಲೇಬರ್ KRTC ಬಸ್ ಸ್ಟ್ಯಾಂಡ್ ಇದೆ. ಎಲ್ಲರೂ ಇಲ್ಲಿ ಒಳಗೆ ಊಟ ಮಾಡ್ಲತ್ತಿದ್ರು. ನಾನು ಅವರಿಗೆ ಪರ್ಸನಲಿ ಕೇಳಿದಾಗ, ಇಲ್ಲ ಸರ್ ನಾವು ದಿವಸ ಬಂದು ಊಟ ಮಾಡ್ತೀನಿ. ಒಬ್ಬರು ಕೂಲಿಗಾರ್ ಇದ್ರು, ಒಬ್ಬ ಹಾಸ್ಪಿಟಲ್ ನಲ್ಲಿ ಇದ್ರು, ಒಬ್ಬರು ಪೇಂಟರ್ ಇದ್ರು. ಅವ್ರು ಹೇಳಿದ್ದಾರೆ ಊಟ 10 ರೂಪಾಯಿನಲ್ಲಿ ನಮಗೆ ಒಳ್ಳೆ ಊಟ ಇದೆ, 5 ರೂಪಾಯಿನಲ್ಲಿ ಟಿಫಿನ್ ಇದೆ. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ, ಇನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ನಾವು ರೆಡಿ ಮೀನು ಆಗಲಿ ಮತ್ತೆ ಬೇರೆ ರೀತಿಯಿಂದ ಒಳ್ಳೆ ಪ್ರಪೋಸಲ್ ರೆಡಿ ಮಾಡಿ. ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ಅವರು ಇದೇ ಸಂದರ್ಭದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಪದೇ ಪದೇ ಮಾತುಗಳು ಅದ್ರ ಬಗ್ಗೆ ಹೈಕಮಾಂಡ್ ಮತ್ತೆ ಇದಕ್ಕೂ ಪೂರ್ವದಲ್ಲಿ ಇಲ್ಲಿನ ವೆಂಕಟಾಪುರದಲ್ಲಿ ವ್ಯಾಪಾರೋದ್ಯಮ ಮೇಳವನ್ನ ಉದ್ಘಾಟಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ರಹೀಂ ಖಾನ್, ರಾಜ್ಯದ ವಿವಿಧೆಡೆ ಸರಿಯಾದ ಪಹಣಿ, ಕಟ್ಟಡ ವಿನ್ಯಾಸ ಇತ್ಯಾದಿ ಸಮರ್ಪಕ ದಾಖಲೆಗಳನ್ನ ಒದಗಿಸದೆ ಮನೆ ಕಟ್ಟಡಗಳನ್ನ ನಿರ್ಮಿಸಿಕೊಂಡು ರಸ್ತೆ, ನೀರು ಇತ್ಯಾದಿ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರುವವರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಸಮಸ್ಯೆ ಬಗೆಹರಿಸಲು ಸಚಿವ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಂಡಿದ್ದು 1-2 ತಿಂಗಳಿನಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ತಿಳಿಸಿದರು. ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಇಮಿಡಿಯೇಟ್ ಆಕ್ಷನ್ ತಗೋತೇನೆ. ಮತ್ತೆ ಇನ್ನೂ ಒಂದು ಏನಾಗಿದೆ ಅಂದ್ರೂ, ಈಗ ಮೊನ್ನೆ ಲಾಸ್ಟ್ ತಿಂಗಳಿನಲ್ಲಿ ನಾವು ಡಿಸಿಷನ್, ನಾನು ನಮ್ಮ ಕ್ಯಾಬಿನೆಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ನಾವು ಎಲ್ಲರೂ ಕಲ್ತು ಇಡೀ ಸ್ಟೇಟ್ನಲ್ಲಿ ಎಲ್ಲರಿಗೆ ಒಂದ್ಸಲ ಏಕ್ ಹತ್ತ ಬೀಕ್ ಹತ್ತ ಕೊಡ್ಬೇಕಂತ. ಸುಮಾರು ಕೋರ್ಟ್ ಪರ್ಮಿಷನ್ ಕನ್ಸ್ಟ್ರಕ್ಷನ್ ಕಟ್ಬಿಟ್ಟಿದ್ದಾರೆ, ಲೇಔಟ್ ಇಲ್ಲ. ಫಸ್ಟ್ ಟೈಮ್ ಇಡೀ ನಮ್ಮ ಭಟ್ಕಲ್ ಏರಿಯಾದಲ್ಲಿ ಯಾರು ಪರ್ಮಿಷನ್ ವಿತೌಟ್ ಪರ್ಮಿಷನ್ ಏನೇನು ಮಾಡಿದ್ದಾರೆ ಅವರಿಗೆ ಎಲ್ಲರಿಗೆ ಒಂದ್ಸಲ ಏಕಂತ ಯಾಕಂದ್ರೆ ರೋಡ್ ಇಲ್ಲ, ಡ್ರೈನ್ ಇಲ್ಲ, ನೀರಿಲ್ಲ, ಆ ಥರ ಡಿಮ್ಯಾಂಡ್ ಇಡ್ತಾರೆ. ಟ್ಯಾಕ್ಸ್ ಕೊಡಿ ಅಂದ್ರೆ ಅವ್ರದ್ದು ರೆಕಾರ್ಡ್ ಇರಲ್ಲ. ಅದ್ರ ಸಲಗೆ ಅವ್ರಿಗೆ ರೆಕಾರ್ಡ್ ಯಾಕೆ ಇರಲ್ಲ ಅಂದ್ರೆ ಅವ್ರ ಹತ್ರ ಈ ಖಾತಾ ಮತ್ತೆ ಪರ್ಮಿಷನ್ ಲೇಔಟು ವಿತೌಟ್ ಲೇಔಟ್ ಹಂಗೆ ಕಟ್ಬಿಡ್ತಾರೆ. ಆದರೂ ಮಂಗಳೂರು, ಉಡುಪಿ ಮತ್ತೆ ಭಟ್ಕಲ್ ಈ ಕಾರವಾರ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಇದೆ. ಬಟ್ ನಮ್ಮ ಸೈಡ್ ಹೈದರಾಬಾದ್ ಕರ್ನಾಟಕ ಏರಿಯಾ, ಬೆಂಗಳೂರು ಸೈಡ್ more than 50% ವಿತೌಟ್ ಪರ್ಮಿಷನ್, ವಿತೌಟ್ ಲೇಔಟ್ ಕಟ್ಟಿದ್ದಾರೆ. ಅದ್ರ ಸಲಗೆ ಒನ್ ಟೈಮ್ ಸೆಟಲ್ಮೆಂಟ್ ಸಲಗೆ ಫೈನಲೈಸ್ ಮಾಡಿಬಿಟ್ಟಿದ್ದಾರೆ. ಕ್ಯಾಬಿನೆಟ್ ಅಪ್ರೂವಲ್, ಅಸೆಂಬ್ಲಿ, ಗವರ್ನರ್ ಗೆಜೆಟ್ ಅಪ್ರೂವಲ್ ಆಗಿದೆ. ಈಗ ಅಬ್ಜೆಕ್ಷನ್ ಕಾಲ್ಫಾರ್ಮ್ ಮಾಡಿದ್ರು. ನೆಕ್ಸ್ಟ್ ಮಂತ್ ಅದು ಆರ್ಡರ್ ಇಶ್ಯೂ ಆಗುತ್ತೆ. ಸ್ಥಳೀಯ ಒಳಚರಂಡಿ ಸಮಸ್ಯೆ, ಅಪೂರ್ಣಗೊಂಡಿರುವ ಭಟ್ಕಳಾಪುರ ಭವನ, ಸಿಸಿಟಿವಿ ಅವ್ಯವಸ್ಥೆ ಸರಿಪಡಿಸುವಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಸಾರ್ವಜನಿಕರು ಇದೇ ಸಂದರ್ಭದಲ್ಲಿ ಸಚಿವರಿಗೆ ಮನವಿ ಮಾಡಿಕೊಂಡರು. 2 ಕೋಟಿ ಸರ್ಕಾರದಿಂದ ಕೊಟ್ಟರು. 3,000 ಜನ ಕೂತ್ಕೊಳ್ಳುವಂತ ಸರ್ ಪುರಭವನ ಹಾಗೆ ಖಾಲಿ ಇನಾಯ್ತಲ್ಲ ಅಧ್ಯಕ್ಷ ಇದ್ದಾಗ ಅವ್ರು ತಂದಿದ್ದದು ಯೋಜನೆ. ಅವ್ರು ಹೋದ ನಂತರ 2 ಕೋಟಿ ಅನುದಾನ ಮುಗಿದ್ಬಿಡ್ತದೆ. ಮತ್ತೆ ಎಲ್ಲ ಕಾರ್ಯಕ್ರಮ ಸರ್ ಮುನ್ಸಿಪಾಲಿಟಿಯಿಂದ ಸಿಸಿಟಿವಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಮೇಜರ್ ಇಶ್ಯೂ ಇದೆ. ಇಲ್ಲಿ ಎಲ್ಲ ಕಳಪೆ ಕಾಮಗಾರಿ ಅವೈಜ್ಞಾನಿಕ. ಈಗ ಹೊಸದಾಗಿ ಮಾಡಿದ್ದಾರೆ, ಆದ್ರೂ ಆ ನೀರು ಚರಂಡಿ ನೀರು ಬಾವಿಗೆ ಬರ್ತಾ ಇದೆ. ಎಷ್ಟು ಸಲ ಹೇಳಿದ್ರು ಅಷ್ಟೇ. ಈಗ ಮುನ್ಸಿಪಾಲಿಟಿಗೆ ಹೇಳಿದ್ರೆ ಒಂದು ಬಾವಿ ನೀರು ಕ್ಲೀನ್ ಮಾಡಿ ಹೋಗ್ತಾರೆ ಬಿಟ್ರೆ ಅದಕ್ಕೆ ಏನ್ ಸೊಲ್ಯೂಷನ್ ತಗೊಳ್ಬೇಕಂತ ತಗೊಳ್ತಾ ಇಲ್ಲ. ಯಾಕೆ ಈಗ ವೈಜ್ಞಾನಿಕವಾಗಿ ಮಾಡಬಾರ್ದ ಕೆಲಸನ ಅವೈಜ್ಞಾನಿಕ ಕೆಲಸ ಯಾಕೆ ಮಾಡ್ತಾರೆ? 200 ಕೋಟಿ ಪ್ರಾಜೆಕ್ಟ್ ತಂದ್ಕೊಂಡಿಲ್ಲಿ ಎಲ್ಲ ಹಾಳು ಮಾಡಾಕಿದ್ದಾರೆ. ನೀರಿಲ್ಲದೆ ಜನ ಸಾಯ್ತಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಜೊತೆಗೆ ಅದರ ಜೊತೆಗೆ UGDದು ನಾನು ಇಮಿಡಿಯೇಟ್ ಮೀಟಿಂಗ್ ಮಾಡಿಸ್ತೇನೆ.
ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಸರ್, ಎಷ್ಟು ಹೇಳಿದ್ರು. ಬಗ್ಗೆ ಸೀರಿಯಸ್ ಆದರೂ ಯಾವ ರೆಸ್ಪಾನ್ಸಿಬಿಲಿಟೀಸ್ ಅದ್ರ ಮೇಲೆ ಆಕ್ಷನ್ ಇರೋದು ಸಸ್ಪೆಂಡ್ ಮಾಡಿಸಿ. ಮತ್ತೆ ಸರ್ ಇನ್ನೊಂದು, ಆ ಟೆಂಪಲ್ ಹತ್ರ ಉಜಿಡಿದು ನೀರು ಹೋಗ್ತಾ ಇದೆ ಅಲ್ಲಿ ನಾವು ಮುನ್ಸಿಪಾಲಿಟಿ ಹೇಳಿದ್ರೆ ನೀವು ಅರ್ಜಿ ಕೊಡ್ಬೇಕ್ರಿ, ಅದು ಎಮರ್ಜೆನ್ಸಿ ಮಾಡ್ಬೇಕಲ್ಲ ದೇವಸ್ಥಾನದ ಕೆಲಸಗಳನ್ನ. ಅದನ್ನ ಸ್ವಲ್ಪ ನೀವು ಯಾಕೆ ಕರೆದು ಮಾಹಿತಿ ಕೊಡ್ತೀರಾ ಅವರಿಗೆ? ರಘುನಾಥ ದೇವಸ್ಥಾನ ಇದರಲ್ಲಿ ಕರೆದು ಕೇಳಿ ಸರ್ ಸ್ವಲ್ಪ. ಅಲ್ಲೇ ಹೋಗ್ಲತ್ತೇನೆ ಅಲ್ಲಿ ಅನುದಾನ ಸರ್ಕಾರದಿಂದ ಬರ್ತದೆ, ಕಡಿಮೆ ಕೊರತೆ ಇದೆ, ಅನುದಾನದ ಕೊರತೆ ಇದೆ, ಯಾವುದೇ ಕೆಲಸ ಆಗ್ತಾ ಇಲ್ಲ. ಒಂದು ಸಿಬ್ಬಂದಿ ಕೊರತೆ ಇದೆ, ಒಂದು ಅನುದಾನ ಕೊರತೆ ಇದೆ. ಪುರಸಭಾ ಉಪಾಧ್ಯಕ್ಷ ಅಲ್ತಾಫ್ ಕರೂರಿ, ಮುಖ್ಯಾಧಿಕಾರಿ ವೆಂಕಟೇಶ್, ಇಂದಿರಾ ಕ್ಯಾಂಟೀನ್ ನೋಡಲ್ ಅಧಿಕಾರಿ ಸೋಜಿಯಾ ಸೋಮನ್, ಮಜ್ಲಿಸೆ ಇಸ್ಲಾವ ತಂಜಿಮ್ ಅಧ್ಯಕ್ಷ ಇನಾಯಿತುಲ್ಲಾ ಶಾಬಂದ್ರಿ, ಭಟ್ಕಳ ಅಂಜುಮನ್ ಹಾಮಿ ಇ ಮುಸ್ಲಿಮೀನ್ ಸಂಸ್ಥೆಯ ಅಧ್ಯಕ್ಷ ಯೂನುಸ್ ಕಾಜಿಯಾ, ಇಮ್ಶಾದ್, ಕೃಷ್ಣಾನಂದ್ ಪೈ, ಫಯಾಜ್ ಮುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರ 25ನೇ ರಾಷ್ಟ್ರೀಯ ಸಮ್ಮೇಳನ ಬೆಂಗಳೂರಿನ ಹೋಟೆಲ್ ತಾಜ್ ವೆಸ್ಟ್ ಎಂಡ್ನಲ್ಲಿ ಜರುಗಿತು. ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡು ಮಾತನಾಡಿದರು. ಲೋಕಸೇವಾ ಆಯೋಗಗಳು ಅರ್ಹತೆ ಮತ್ತು ನ್ಯಾಯಪರತೆಯನ್ನ ಎತ್ತಿ ಹಿಡಿದು ಕಾರ್ಯಾಂಗಕ್ಕೆ ಅಭೂತಪೂರ್ವ ಕೊಡುಗೆಯನ್ನ ನೀಡುವ ಪ್ರಜಾಪ್ರಭುತ್ವದ ಸ್ತಂಭಗಳಾಗಿವೆ. ಕರ್ನಾಟಕ ಲೋಕಸೇವಾ ಆಯೋಗವು 1951ರಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಸ್ಥಾಪನೆಯಾಗಿದ್ದು ನಂತರದಲ್ಲಿ ಸಾಕಷ್ಟು ವಿಕಾಸಗೊಂಡಿದೆ. ಅಲ್ಲದೆ ದಕ್ಷತೆ ಮತ್ತು ಪಾರದರ್ಶಕತೆಗೆ ಗುರುತಾಗಿದೆ. ಹೆಚ್ಚುತ್ತಿರುವ ನಿರುದ್ಯೋಗ ನ್ಯಾಯಯುತ ಹಾಗೂ ತ್ವರಿತ ನೇಮಕಾತಿ ಪ್ರಕ್ರಿಯೆಗಳನ್ನ ಬೇಡುತ್ತವೆ. ಯುಪಿಎಸ್ಸಿಯಲ್ಲಿರುವಂತೆ ಸಕಾಲಕ್ಕೆ ಫಲಿತಾಂಶ ಪ್ರಕಟಿಸೋದು ಮಾದರಿಯಾಗಬಲ್ಲದು. ಲೋಕಸೇವಾ ಆಯೋಗಗಳ ವಿರುದ್ಧ ಇರುವ ಬ್ಯಾಕ್ಲಾಗ್ ಪ್ರಕರಣಗಳನ್ನ ಬಗೆಹರಿಸೋದು ದಕ್ಷತೆಯ ಸುಧಾರಣೆ ಹಾಗೂ ಸಾರ್ವಜನಿಕರ ವಿಶ್ವಾಸಾರ್ಹತೆಯನ್ನ ಗಳಿಸಿಕೊಳ್ಳಲು ಮುಖ್ಯವಾಗಿದೆ. ಕೆಪಿಎಸ್ಸಿಯನ್ನ ಸದೃಢಗೊಳಿಸಲು ಹೆಚ್ಚಿನ ಸಂಪನ್ಮೂಲಗಳು, ಸಿಬ್ಬಂದಿ ಹಾಗೂ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಇತರ ರಾಜ್ಯಗಳು ಅನುಸರಿಸುವ ಮಾರ್ಗಗಳು ಹಾಗೂ ಕೃತಕ ಬುದ್ಧಿಮತ್ತೆಯಂತಹ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ನೇಮಕಾತಿ ಪ್ರಕ್ರಿಯೆಯನ್ನ ಹೆಚ್ಚು ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತವಾಗಿ ಮಾಡಲಾಗುವುದು. ಮಹಿಳೆಯರು, ಯುವಜನರು ಹಾಗೂ ನಿರ್ಲಕ್ಷಿತ ವರ್ಗಗಳು ಸೇರಿದಂತೆ ಎಲ್ಲರನ್ನೂ ಒಳಗೊಂಡಂತೆ ಅವಕಾಶಗಳನ್ನ ನೀಡುವುದು ಸರ್ಕಾರದ ಆಶಯವಾಗಿದೆ. ಜನಕೇಂದ್ರಿತವಾಗಿದ್ದುಕೊಂಡು ಭವಿಷ್ಯದ ಸವಾಲುಗಳನ್ನ ಎದುರಿಸುವಂತಹ ಆಡಳಿತ ವೈಖರಿಯನ್ನ ಲೋಕಸೇವಾ ಆಯೋಗ ಅಳವಡಿಸಿಕೊಳ್ಳಬೇಕು. ಉತ್ತಮ ಆಡಳಿತಕ್ಕಾಗಿ ಸರ್ಕಾರಿ ನೌಕರರಿಗೆ ಗುಣಮಟ್ಟದ ಸೇವೆಗೆ ತರಬೇತಿ ನೀಡೋದು ಅವಶ್ಯವಾಗಿದೆ. ಈ ದಿಸೆಯಲ್ಲಿ ನಡೆಯುತ್ತಿರುವ ಸಮ್ಮೇಳನ ಅರ್ಥಪೂರ್ಣ ಚರ್ಚೆ, ಸಹಯೋಗ ಹಾಗೂ ವಿಚಾರ ವಿನಿಮಯಗಳ ಮೂಲಕ ಶಕ್ತಿ ತುಂಬಲಿದೆ ಎಂದರು. K. Sheshadri Iyer in 1892. This pioneering step set the foundation for a cadre of distinguished administrators, a legacy Karnataka continues to uphold with pride. The Karnataka Public Service Commission, established as a constitutional body in 1951, has significantly evolved, becoming a symbol of efficiency and transparency. Our government has brought in important reforms based on the recommendations of the PC Vota Committee to ensure a fair and transparent recruitment process. We have completely eliminated interviews for Group C and even Group B posts, reducing subjectivity and making the process more objective. For gazetted probationers exams, we have brought down interview marks to just 25, ensuring a more balanced evaluation. We have also simplified recruitment patterns to make the process fair, transparent and easier to understand for everyone. We introduced the Karnataka Civil Services Recruitment Rules 2021, which emphasize reducing the personality test weightage and standardizing processes. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್,
ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.